ನಮಸ್ಕಾರ ಸ್ನೇಹಿತರೆ, ಇಂದಿನ ಪಾಠವು ನಿಮ್ಮ ಪ್ರಯಾಣದ ಭಯವನ್ನು ಸಂಪೂರ್ಣವಾಗಿ ಹೋಗಲಾಡಿಸಲಿದೆ. ವಿಮಾನ ನಿಲ್ದಾಣದಲ್ಲಿ ಎಲ್ಲಿಯೂ ತಡವರಿಸದೆ ಆತ್ಮವಿಶ್ವಾಸದಿಂದ ಇಂಗ್ಲಿಷ್ನಲ್ಲಿ ಮಾತನಾಡುವುದು ಹೇಗೆ ಎಂದು ಕಲಿಯೋಣ. ಚೆಕ್ಇನ್ನಿಂದ ಲಗೇಜ್ ಪಡೆಯುವವರೆಗೆ ಬೇಕಾದ ಎಲ್ಲಾ ವಾಕ್ಯಗಳು ಇಲ್ಲಿವೆ. ಟಿಕೆಟ್ ಮತ್ತು ಬೋರ್ಡಿಂಗ್. ಮೊದಲಿಗೆ ಕೌಂಟರ್ನಲ್ಲಿ ನೀವು ಕೇಳಬೇಕಾದ ಮುಖ್ಯ ಪ್ರಶ್ನೆಗಳು. 1. ಮೊದಲ ಪ್ರಶ್ನೆ, ನಾನು ಎಲ್ಲಿ ಚೆಕ್ ಇನ್ ಮಾಡಬೇಕು? ವೇರ್ ಡು ಐ ಚೆಕ್ ಇನ್? 2. ಮುಂದೆ ಗೇಟ್ ವಿಚಾರಿಸುವುದು, ನನ್ನ ಬೋರ್ಡಿಂಗ್ ಗೇಟ್ ಯಾವುದು? ವಾಟ್ ಇಸ್ ಮೈ ಬೋರ್ಡಿಂಗ್ ಗೇಟ್? 3. ವಿಮಾನದ ಸ್ಥಿತಿ ತಿಳಿಯಲು, ವಿಮಾನವು ಸಮಯಕ್ಕೆ ಇದೆಯೇ? ಇಸ್ ದ ಫ್ಲೈಟ್ ಆನ್ ಟೈಮ್? 4. ಬ್ಯಾಗ್ ಬಗ್ಗೆ ಕೇಳಲು, ನನ್ನ ಬ್ಯಾಗ್ನ ತೂಕ ಎಷ್ಟು ಇರಬೇಕು? ವಾಟ್ ಇಸ್ ದ ವೇಟ್ ಲಿಮಿಟ್ ಫಾರ್ ಮೈ ಬ್ಯಾಗ್? 5. ಸೀಟ್ ಬದಲಾವಣೆಗೆ, ನಾನು ನನ್ನ ಸೀಟನ್ನು ಬದಲಾಯಿಸಬಹುದೇ? ಕೆನ್ ಐ ಚೇಂಜ್ ಮೈ ಸೀಟ್? ಇಲ್ಲಿ ಟು ಅ ವಿಂಡೋ ಸೀಟ್ ಅಥವಾ ಏಸಲ್ ಸೀಟ್ ಎಂದು ಸೇರಿಸಬಹುದು. ಬಿ. ಭದ್ರತಾ ತಪಾಸಣೆ, ಸೆಕ್ಯೂರಿಟಿ ಚೆಕ್. ಭಾಗ ಬಿ. ಭದ್ರತಾ ತಪಾಸಣೆ. ಇಲ್ಲಿ ಸಿಬ್ಬಂದಿ ಜೊತೆ ಮಾತನಾಡಲು ಈ ವಾಕ್ಯಗಳು ಬೇಕು. 6. ನಿಮ್ಮ ಲಗೇಜ್ ಅನ್ನು ಕ್ಷಣಕಾಲ ನೋಡಿಕೊಳ್ಳಲು ಹೇಳಲು, ದಯವಿಟ್ಟು ನನ್ನ ಬ್ಯಾಗ್ ಅನ್ನು ನೋಡಿಕೊಳ್ಳಿ. ಪ್ಲೀಸ್ ವಾಚ್ ಮೈ ಬೆಲಾಂಗಿಂಗ್ಸ್. 7. ಲ್ಯಾಪ್ಟಾಪ್ ತೆಗೆಯುವ ಬಗ್ಗೆ, ನಾನು ನನ್ನ ಲ್ಯಾಪ್ಟಾಪ್ ಅನ್ನು ತೆಗೆಯಬೇಕೇ? ಡು ಐ ನೀಡ್ ಟು ಟೇಕ್ ಔಟ್ ಮೈ ಲ್ಯಾಪ್ಟಾಪ್? 8. ಹ್ಯಾಂಡ್ ಲಗೇಜ್ ಬಗ್ಗೆ, ಇದನ್ನು ಹ್ಯಾಂಡ್ ಲಗೇಜ್ನಲ್ಲಿ ಇಡಬಹುದೇ? ಕ್ಯಾನ್ ಐ ಕೀಪ್ ದಿಸ್ ಇನ್ ಮೈ ಹ್ಯಾಂಡ್ ಲಗೇಜ್? ಸಿ. ವಿಮಾನದಲ್ಲಿ ಆನ್ ದ ಫ್ಲೈಟ್. ಭಾಗ ಸಿ. ವಿಮಾನದ ಒಳಗೆ. ಫ್ಲೈಟ್ ಅಟೆಂಡೆಂಟ್ರೊಂದಿಗೆ ನಯವಾಗಿ ಮಾತನಾಡುವ ವಾಕ್ಯಗಳು. 9. ಸೀಟ್ ವಿನಂತಿಗೆ, ನನಗೆ ಕಿಟಕಿಯ ಬಳಿ ಸೀಟ್ ಬೇಕು. ಐಡ್ ಲೈಕ್ ಅ ವಿಂಡೋ ಸೀಟ್ ಪ್ಲೀಸ್. 10. ಪಕ್ಕದ ಸೀಟ್ ಅನ್ನು ಬಳಸಬಹುದೇ ಎಂದು ಕೇಳಲು, ಸೌಜನ್ಯಕ್ಕಾಗಿ ನಾನು ನಿಮ್ಮ ಸೀಟ್ ಅನ್ನು ಬಳಸಬಹುದೇ? ಮೇ ಐ ಯೂಸ್ ಯುರ್ ಸೀಟ್? 11. ನೀರಿಗಾಗಿ ಕೇಳಲು, ದಯವಿಟ್ಟು ನನಗೆ ಸ್ವಲ್ಪ ನೀರು ಕೊಡಿ. ಕುಡ್ ಐ ಹ್ಯಾವ್ ಸಮ್ ವಾಟರ್ ಪ್ಲೀಸ್? 12. ಇಳಿಯುವ ಸಮಯ ಕೇಳಲು, ವಿಮಾನ ಎಷ್ಟು ಸಮಯದೊಳಗೆ ಇಳಿಯುತ್ತದೆ? ಹೌ ಲಾಂಗ್ ಅಂಟಿಲ್ ವಿ ಲ್ಯಾಂಡ್? ಡಿ. ಲಗೇಜ್ ಮತ್ತು ನಿರ್ಗಮನ, ಲಗೇಜ್ ಅಂಡ್ ಎಕ್ಸಿಟ್. ಭಾಗ ಡಿ. ಕೊನೆಯ ಹಂತ. ಲಗೇಜ್ ಮತ್ತು ನಿರ್ಗಮನ. ಈ ಸನ್ನಿವೇಶಗಳಿಗೆ ಈ ವಾಕ್ಯಗಳನ್ನು ಬಳಸಿ. 13. ಲಗೇಜ್ ಎಲ್ಲಿ ಪಡೆಯಬೇಕು? ವೇರ್ ಕ್ಯಾನ್ ಐ ಕಲೆಕ್ಟ್ ಮೈ ಲಗೇಜ್? 14. ಸಮಸ್ಯೆಯಾದಾಗ, ನನ್ನ ಬ್ಯಾಗ್ ಕಾಣಿಸುತ್ತಿಲ್ಲ, ಮೈ ಬ್ಯಾಗ್ ಇಸ್ ಮಿಸ್ಸಿಂಗ್. 15. ವಿಮಾನ ನಿಲ್ದಾಣದಿಂದ ಹೊರಹೋಗಲು, ನಾನು ಎಲ್ಲಿಂದ ಟ್ಯಾಕ್ಸಿ ಪಡೆಯಬೇಕು? ವೇರ್ ಕ್ಯಾನ್ ಐ ಗೆಟ್ ಅ ಟ್ಯಾಕ್ಸಿ? ಈ 15 ವಾಕ್ಯಗಳನ್ನು ಅಭ್ಯಾಸ ಮಾಡಿ. ನಿಮ್ಮ ಮುಂದಿನ ಪ್ರಯಾಣದಲ್ಲಿ ಆತ್ಮವಿಶ್ವಾಸದಿಂದ ಇಂಗ್ಲಿಷ್ನಲ್ಲಿ ಮಾತನಾಡಿ. ಆಲ್ ದಿ ಬೆಸ್ಟ್. ಈ ಪಾಠ ನಿಮಗೆ ಸಹಾಯ ಮಾಡಿದ್ದರೆ ತಪ್ಪದೇ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ.